ಹರೇ ಶ್ರೀನಿವಾಸ. ಸರಿ, ಒಂದು ಲೇಟ್ ಆಯ್ತು. ಇದು ಮಾಡೋಣವಾ? ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವದ್ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ನಿರ್ಗಗನ್ಯಾ ಪ್ರಭಾಗವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರ್ಖಂಡಿತೈಃ ಗುರುಭಾವಂ ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ. ಶ್ರೀಪಾದರಾಜಂ ಗುರುಂ ಮರ್ತಿಕಲ್ಪಿತಕಲ್ಪೋऽಯಂ ಪ್ರದ್ಯರ್ಥಿಗಜಕೇಸರಿ. ಶ್ರೀವ್ಯಾಸತೀರ್ಥ ಗುರುರ್ಭೂಯಾತ್ ಇಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ. ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನಪ್ಪ ಎಲ್ಲರೂ ಯಾರ್ಯಾರು ಬಂದಿದ್ರಿ? ಅನನ್ಯ ಕರೆಕ್ಟ್ ಅಪ್ಪ? ಅನನ್ಯ, ಕೇಶವ್ ಬಂದಿದ್ದಾರೆ. ಕೇಶವ್, ವಿಹಾನ್ ಕೇಶವ್, ವಿಹಾನ್ ವಿಹಾನ್, ವಿಹಾನ್ ಬಾಪ. ಉಪೇಂದ್ರ ಉಪೇಂದ್ರ, ಲಕ್ಷರ ಕರೆಕ್ಟಾ? ತೇಜಸ್ವಿನಿ, ತೇಜಸ್ವಿನಿ ಬಂದಿದ್ಯಾ? ಯಾರು? ಜಯತೀರ್ಥ ಮುರಳೀಧರನ್. ಯಾರದು? ಜಯತೀರ್ಥ? ನಾಥ ಜಯತೀರ್ಥ ಮುರಳೀಧರನ್. ಸರಿ, ಜಯತೀರ್ಥ ಬಂದಿದ್ದಿ. ಆಮೇಲೆ ವಿದ್ಯಾಂಬ ಇಲ್ಲಿ ಯಾರಪ್ಪ? ಜಯತೀರ್ಥ ಇಲ್ಲ, ಕೇಶವ್ ಜಯತೀರ್ಥ ಅದು. ಅದು ತಾನೇ. ಯಾರು? ಸರಿ, ನಿಮ್ಮ ಹೆಸರು ಯಾರನ್ನೇ ಕನ್ಫ್ಯೂಸ್ ಆಯ್ತು. ಸರಿ, ಇದು ಯಾರು? ವಿದ್ಯಾಂಬ ಇಡಿಲಿ ಯಾರಪ್ಪ? ವಿದ್ಯಾಂಬ ಇಡಿ. ವಿದ್ಯಾಂಬ ಇಡಿಲಿ ಯಾರಿದ್ರಿ? ಇಲ್ಲ. ಸರಿ, ಓಕೆ. ಅನನ್ಯ, ಕೇಶವ್, ವಿಹಾನ್, ಉಪೇಂದ್ರ, ಲಕ್ಷರ, ತೇಜಸ್ವಿನಿ, ಪ್ರಾಣೇಶ್. ಯಾರನ್ನೂ ಬಿಟ್ಟಿದ್ದಾನೆಯಾ? ನಮಸ್ಕಾರ ಗುರುಗಳೇ. ಉಮಾಶ್ರೀ ಇದ್ದಾರೆ. ಉಮಾಶ್ರೀ. ಉಮಾಶ್ರೀ ಮಾತ್ರ. ವಿದ್ಯಾಂಬ ಇಡಿಯಾ? ಹೌದು ಗುರುಗಳೇ. ಸರಿ, ಸಂತೋಷ. ಎಲ್ಲರೂ ಶ್ಲೋಕ ಎಲ್ಲ ಪ್ರಾಕ್ಟೀಸ್ ಮಾಡಿರಾ? ಶ್ಲೋಕ ಯಾರ ಪ್ರಾಕ್ಟೀಸ್ ಮಾಡಿದ್ರಾ? ಸರಿ, ಇವತ್ತು ಪೀಕ ನೋಡೋಣ. ಆಮೇಲೆ ತಿಳಿಸಿ ಬರಾಬರ ಎಲ್ಲಾನೇ ರಿವಿಷನ್ ಮಾಡೋಣ. ಅಭ್ರಮಂ ಭಂಗರಹಿತಂ. ರಿಪೀಟ್ ಮಾಡ್ತಾರಾ? ಅಜಡಂ ವಿಮಲಂ ಸದಾ ಆನಂದ ತೀರ್ಥಂ ಅತುಲಂ
ಭಜೆ ತಾಪತ್ರಯಾಪಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ನೆಕ್ಸ್ಟ್ ಯಾರು? ಜಯತೀರ್ಥರು. ನಾವು ನೋಡಿದೇವಲ್ಲ, ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈರ್ಮಾಣೈರಖಂಡಿತೈಹಿ ವಾಕ್ಯೈರ್ಮಾಣೈರಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಮೂರನೇದು ಶ್ರೀಪಾದರಾಜರು. ತಂಬಂದೇ ನರಸಿಂಹತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಯಾರು ನೆಗದು ಹೇಳ್ತಾರೆ? ತುಂಬಾ ಜೋಕಾಂಗದೆಯಾ ಶ್ಲೋಕ ಅಲ್ಲ? ಯಾರಿಗೆ ಜೋಕಾಂಗದೆ? ಯಾರು ನೆಗ್ತಾವೇ ಇರೋದು? ಲಕ್ಷರವಾ? ಲಕ್ಷರ ಏನ್ ಕಾಮಿಡಿ ಹಂಗದೆಯಾ ಜೋಕಾಂಗದೆಯಾ? ಯಾರು ನೆಗ್ತಾಳೆ? ತಂಗಿ ನೆಗ್ತಾಳೆ. ಅವಳನ್ನ ಕ್ಲಾಸ್ ಹಾಕೂಡಣವಾ ಗಮ್ಮತ್ತಾ? ನಾವು ಮಧ್ವಾಚಾರ್ಯರು ತೋರ್ಸಾವೆ ಅಲ್ಲ, ಮಧ್ವಾಚಾರ್ಯರು ಯಾರು ತೇಲಿದ್ದ? ಯಾರು ಹೇಳ್ರಿ ಕರೆಕ್ಟಾ? ಅವ್ರು ಯಾರೋಡ ಅವತಾರ? ವಾಯುದೇವರು. ಹರಿ ಸರ್ವೋತ್ತಮ, ವಾಯು ಹನುಮ, ಭೀಮ, ಮಧ್ವ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ವಾಯುದೇವರು ಎದಕ್ಕೆ ಜೀವೋತ್ತಮ? ನಮ್ಮ ಮೈಲಿ ಒவ்வೊಂದು ದೇವತೆಗಳಿದ್ದಾರೆ. ಅಂದ್ರೆ ಆ ದೇವತೆಗಳು ಹೋದರೂ ಏನಾಗದು? ಆ ಪಾರ್ಟ್ಸ್ ಕೆಲಸ ಮಾಡಲದು. ಬಟ್ ವಾಯುದೇವರು ಹೊರಟುಟ್ರೆ ಅಷ್ಟಾನೆ, ಲೈಫೇ ಇಲ್ಲ. ಸರಿಯಾ? ಹಂಗಲ್ಲ ಏನಾಯ್ತು? ಏನೇನ್ ಪಾರ್ಟ್ಸ್ ಯಾರ್ಯಾರಿದ್ದಾರೆ? ಕಣ್ಣಿಲಿ ಸೂರ್ಯ ಸನ್, ಕಿವಿಲಿ ಚಂದ್ರ ಮೂನ್, ಬಾಯಿಲಿ ಅಗ್ನಿ. ಎಲ್ಲ ಕೇಳಿದೇವಲ್ಲ ಹೋದ ವಾರ, 2 ವಾರಕ್ಕೆ ಮುಂಚೆ. ಆ ದೇವತೆಗಳು ಹೊರಟ್ರೆ ಏನಾಗತ್ತೆ? ಕಣ್ಣು ಸೂರ್ಯ ಹೊರಟ್ರೆ ಲೀವ್ ಹಾಕಿರೆ ಕಣ್ಣು ಕುರುಡು, ಬ್ಲೈಂಡ್. ಕಿವಿ ಹೊರಟುಟ್ರೆ ಕಿವುಡ, ಕಿವಿ ಬಾಯಿಲಿರ ಅಗ್ನಿ ಹೊರಟುಟ್ರೆ ಊಮ ಇಡೋದು, ಮಾತಾಡಕ್ಕೆ. ಆದ್ರೆ ಮುಖ್ಯ ಪ್ರಾಣ ದೇವರು ಹೊರಟುಟ್ರೆ ಅದು ಡೆಡ್ ಬಾಡಿ. ಸೊ ಏನಿಲ್ಲ. ಅಂದ್ರೆ ವಾಯು ಜೀವೋತ್ತಮ, ಮುಖ್ಯ ಪ್ರಾಣ ದೇವರು ಜೀವೋತ್ತಮರು. ಅವರು 3 ಅವತಾರ ಮಾಡಿದ್ದಾರೆ. ಏನು? ಹನುಮ, ಭೀಮ, ಇದೆಲ್ಲ ನೋಡಿದೆವು. ಆಮೇಲೆ ಜಯತೀರ್ಥರು ಯಾರು? ಜಯತೀರ್ಥರು ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈರ್ಮಾಣೈ ಪ್ರಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್.
ಸ್ವಾದಿಸಿ ಜಯತೀರ್ಥವ ಹಾ ಸರಿ. ಸೊ ಇಬ್ರು ಜಯತೀರ್ಥರ ಪತಿ ನಾವು ಒಂದು ಕಥೆ ಹೇಳಿದ್ದೆ. ಏನ್ ಹೇಳಿದೆ? ಅವರು ಹೋದ ಜನ್ಮದಲ್ಲಿ ಏನಾದ್ರು? ಅವರು ಇಂದ್ರದೇವರು. ಲಿಸಪ್ಪ ಹ? ಲಿಸಪ್ಪ ಏನ್ ಮಾಡಿರು? ಋಷಭವಾಗಿ ಋಷಭ. ಓ ಸೂಪರ್ ಸೂಪರ್. ವೃಷಭವಾಗಿ ಇದ್ರು. ಏನಾಯ್ತು ಅವರು? ಮಧ್ವಾಚಾರ್ಯರ ಗ್ರಂಥಗಳನ್ನ ಬೆನ್ನಿಟ್ಟು ಬೆನ್ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಸರಿಯಾ? ಏನಾಯ್ತು ಒಂದಿನ? ಒಂದಿನ ಏನಾಯ್ತು? ಅವರಿಗೆ ಮಧ್ವಾಚಾರ್ಯರು ಇದು ಕಮಲ ಈ ಗ್ರಂಥಕ್ಕೆಲ್ಲ ಯಾರು ಅರ್ಥ ಬರೀತಾರ ಅವೆಲ್ಲ ಏನ್ ಮಾಡಿರು? ಈ ಕ್ಲಿಪ್ ಹಾಕಿ ತೋರಿಸ್ತಾನೆ. ಇದು ನಮ್ಮ ಫುಲ್ ಡೀಟೈಲ್ ನಾವು ನೋಡೋಣ. Which is also known as Dvaita Siddhanta works. To understand the Brahma Sutra, Acharya is direct Sri Jayati Sudha, based on his tikas only. That is why he is popularly known as Tikacharya. Tattvavada, which is also known as Dvaita Siddhanta. Sri Madhvacharya composed 4 major works to understand the Brahma Sutras, named ಆಮೇಲೆ ಯಾರ ಬಂದ್ರು? ಅವರು many philosophical ರಾಜವಾಗಿ ಬಂದರು. ರಾಜವಾಗಿ ಬಂದಿದ್ರು. ಏನ್ ಮಾಡಿರು ಅವರು? ರಾಜಾವ ಬಂದಾಗ ಒಂದಿನ ನೀರಡಿಕಾಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು? Tirtha, Sri Madhava Tirtha, and Sri Akshobhya Tirtha adopt the Mula Pitha of Sri Madhvacharya. Dandopant ಮಧ್ವಾಚಾರ್ಯರಿದ್ದಾಗ ಏನ್ ಮಾಡಿದ್ರು? reciting Sri Madhvacharya. Arya, we are very happy that you taught us the Tattvajnana all these days. It will be difficult for others to understand your teachings. Who do you think would be writing the tikas for your teachings? ನಿಮ್ಮ ಗ್ರಂಥಕ್ಕೆಲ್ಲ ಯಾರು ಅರ್ಥ ಹೇಳಾರು ಅಂತ ಕೇಳಿದಕ್ಕೆ ಯಾರು ಹೇಳಿರು? ಈ ಅಂಬತನ ವೃಷಭತನ ಹೇಳೋದು. Vyakyasya Gorat. It will be the bull that is sitting there. A bull. This bull seems to be a noble soul. A bull, after a polite animal, animal getting intellectual opportunity. It has to be one of us. Without understanding the intent of Sri ಏನ್ ಮಾಡೋದು? Madhvacharya, ಕರ್ಸ್. one of They the cursed discussed bull. the bull. Sarpadasto Mriyeta. Let the bull die of a serpent's bite. ಶಾಪ ಇಟ್ಟು ಏನ್ ಮಾಡ್ಬಿಟ್ರು? ಶಾಪ ಇಟ್ರು. Do not curse like that. Let me show the Yogyata, the capability of the bull. Sri Madhvacharya annulled the curse by his grace. To everyone's surprise, ಏನ್ ಮಾಡಿತ್ತು? the bull started reciting the Dwadasha Stotra. ದ್ವಾದಶ ಸ್ತೋತ್ರನ ಆ ಬುಲ್ ಆ ವೃಷಭ ಹೇಳಕ್ ಆರಂಭಿಸಿತು. ಅವ್ರು ಯಾರು? ಇಂದ್ರದೇವರ ಅವತಾರ. ಅವ್ರು ಯಾರು? ಇಂದ್ರದೇವರ ಅವತಾರ. Indeed, divine soul, learning the lessons. ಅವರೇತರ ಮುಂದೆ ಯಾರ ಬಂದ್ರು? ಜಯತೀರ್ಥರಾಗಿ ಬಂದ್ರು. Ready to be ordained into the world of sannyasa. Diksha. ಒಂದಿನ ಏನ್ ಮಾಡ್ತಾ ಇದ್ರು ಅವರು? ರಾಜಾವ ಬಂದಾಗ ಕುದುರೆಯಲ್ಲಿ ಬರ್ತಾ ಇದ್ರು. ಕುದುರೆಯಲ್ಲಿ ಬಂದು ಏನ್ ಮಾಡಿದ್ರು? ತುಂಬಾ ನೀರ್ ದಾಹ ಇಡ್ತವ್ರಿಗೆ. ನೀರ್ ದಾಹ ಬಂದ ಏನ್ ಮಾಡಿರು ಅವರು? ಕುದುರೆಯೋಡ ಸೇರಿ ನೀರ್ ಕುಡಿಲಕ್ಕೆ ಇಳಿದುಬಿಟ್ರು. ಕೇಳಿದ್ರ ಆ ಕಥೆ? ಹೇಳಿದಲ್ಲ ಆತು. As a child, Undopant learned Nitya Karmas such as Sandhya Vandana, Deva Puja, etc. He also excelled in various other skills. ಏನ್ ಮಾಡಿರು? including horse ವೆಪನ್ಸ್
ನೋಡು ಹೆಂಗ ಬಿಲ್ಲು ಸೂಪರ್ ಮಾಡ್ತಾರಲ್ಲ, ಆರೋನ ಬಿಟ್ರಲ್ಲ ತಮ್ಮರಿ ಕೆಲಸ. ಇದೆಲ್ಲ ಚಂದ ಪ್ರಾಕ್ಟೀಸ್ ಮಾಡಿದ್ರು. ಹಾರ್ಸ್ ರೈಡಿಂಗ್ ಸೂಪರ್ ಓಡ್ಸಾರ ಕುದುರೆ ಅವರು. Samskaras were performed for him from time to time. Marriage was also performed, but he was not initiated into marital life. ನೀನಾ Pant was passing through the forest. ಹೋದ ವಾರ ಹೇಳಿದಲ್ಲ, So hard. ಅವ್ರ ಏನ್ ಮಾಡಿರು, ತುಂಬಾ ನೀರಡಿ ಕಾಯಿಡ್ತು ಕುದುರೆಯಲ್ಲಿ ಬರವೆಲ್ಲ. ಏನ್ ಮಾಡಿರು, ಭೀಮ ನದಿಯಲ್ಲಿ ಭೀಮ ನದಿಯಲ್ಲಿ ಇಳಿದು ಅಲ್ಲಿ ಹೋಗಿ ನೀರ್ ಕುಡಿಯೋಣ ಅಂತ ಹೋದ್ರು. ಆಮೇಲೆ ಏನಾಗಿತ್ತು, ಅನಿಮಲ್ ಅಂತ ಏನ್ ಮಾಡಿರವರು, ಮೃಗವಂತೆ Disciples ಕುದುರೆನು ನೀರ್ ಕುಡಿತು. ಇವ್ರು ಹೆಂಗ್ ನೀರ್ ಕುಡಿದ್ರು, ಬಾಯಿನ ನೇರ ಇಟ್ಟು ಕುಡಿದ್ರು. ನೋಡಿರಾ ಹೆಂಗ್ ಕುಡಿದ್ರು, ಬಾಯಿನ ನೇರ ಇಟ್ಟು ಕುಡಿದ್ರು. ನೋಡಿರಾ ಹೆಂಗ್ ಕುಡಿತಾರ, ಹೆಂಗ್ ಕುಡಿತಾರ ನೋಡ್ರಿ. ಹಿಂಗ್ ಕುಡಿಯುವಂದ ಎಂಜುಲ್ ಮಾಡಿದಾಗ ಕುಡಿಬಾರದು. ಏನ್ ಹೇಳಿರೋರು, ಹಿಂಪಶು ಪೂರ್ವದೇಹೆ, ನೀವು ಹೋದ ಜನ್ಮದಲ್ಲಿ ವೃಷಭವಾಗಿ ಇದ್ದೀಯಾ ಅಂತ ಕೇಳಿ. Were you an animal in your earlier life? these magic words. ಆಗ ಅವ್ರು ಏನ ಇಡ್ತು, ಎಲ್ಲ ಜನ್ಮನು ಜ್ಞಾಪಕ ಬಂದಿರ್ತು. During Madhvacharya's ತಾನು ಹೋದ ಜನ್ಮದಲ್ಲಿ ಒಂದು ಅನಿಮಲ್ ಆಗಿದ್ದೆವು, ವೃಷಭವಾಗಿದ್ದೆವು. ಮಧ್ವಾಚಾರ್ಯ ಅರ್ಥಲಿ ಎಲ್ಲ ಓದಿದೆವು, ಎಲ್ಲ ಜ್ಞಾಪಕ ಬಂದಿರ್ತವ್ರಿಗೆ. ಅದಕ್ಕಮಲ ಅವರು ಅಚ್ಚೋಬಿ ತೀರ್ಥ ಹತ್ರ ನಮಸ್ಕಾರ ಮಾಡಿ ಏನ್ ಮಾಡಿದರು, ಸನ್ಯಾಸಾಶ್ರಮವನ್ನು ತಕೊಂಡ್ರು. ಸರಿಯಾ. ಆಗ ಅವರ ಹೆಸರೇನು, ಜಯತೀರ್ಥರು. ಆಗ ಅವರ ಹೆಸರೇನು, ಕಥ ತಿಳ್ಕೊಂಡ್ರ. ಈಗ ನಾ ಈ ಕಥ ಡೀಟೇಲ್ ಬರಾವ ತಿಳಿಸಿ ಹೇಳ್ತಾ. ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈರ್ ಮಾಣೈರ್ ಅಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವ. ಮೂರನೇದು ಯಾರು, ಶ್ರೀಪಾದರಾಜರು. ತಮ್ಮಂದೇ ನರಸಿಂಹತೀರ್ಥ ನಿಲಯ ಶ್ರೀ ವ್ಯಾಸರಾಜ ಪೂಜಿತಂ ಧ್ಯಾಯಂತಂ ಮನಸ ನರಸಿಂಹ ಚರಣಂ ಶರಣಂ ಶ್ರೀಪಾದರಾಜಂ ಗುರುಂ. ತಮ್ಮಂದೇ ನರಸಿಂಹತೀರ್ಥ ನಿಲಯಂ ನರಸಿಂಹತೀರ್ಥ ನಿಲಯಂ ಶ್ರೀ ಶ್ರೀ ವ್ಯಾಸರಾಜ ವ್ಯಾಸರಾಜ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹ ಚರಣಂ ನರಸಿಂಹ ಚರಣಂ ಶರಣಂ ಶ್ರೀಪಾದರಾಜಂ ಗುರುಂ. ನರಸಿಂಹ ಸೇರಿ ಶ್ರೀಪಾದರಾಜರ ಯಾರೋಡ ಅವತಾರ, ಧ್ರುವರಾಜನ ಅವತಾರ. ಅವ್ರ ಮೂಲ ಬೃಂದಾವನ ಎಲ್ಲಿದೆ, ಮುಳುಬಾಹಲ್ಲಿ ಇದೆ. ಅವ್ರಿಗೆ ಏನಿತ್ತು, ಸುಖ ಪ್ರಾರಬ್ಧ. ಒಂದಿನಕ್ಕೆ ಎಷ್ಟು ಐಟಮ್ ನೈವೇದ್ಯ ಮಾಡಿ ಸ್ವೀಕಾರ ಮಾಡಿದ್ರು, ವೆರಿ ಗುಡ್, 64 ಐಟಮ್ಸ್, ವೆರೈಟಿ ಐಟಮ್ಸ್ ತಕೊಂತ ಇದ್ರು. ಇನ್ನೊಂದು ಏನ್ ಮಾಡಿದ್ರು, ತಲೆಯಲ್ಲಿ ಒಂದು ಕಿರೀಟ ಕುಳ್ಳ ಇಟ್ಟಿದ್ರು. ಆಭರಣ, ಆಭರಣ ಅಂದ್ರೆ ಏನು, ಆರ್ನಮೆಂಟ್ಸ್ ಎಲ್ಲ ಹಾಕಿಂತ ಇದ್ರು. ಸ್ವಾಮಿಗಳು ನಾರ್ಮಲ್ ಆಗಿ ಅದೆಲ್ಲ ಹಾಕಿಂಬಾದಿಲ್ಲ. ಶ್ರೀಪಾದರಾಜರಿಗೆ ಸುಖ ಪ್ರಾರಬ್ಧ. ಅವ್ರು ಎಲ್ಲಾರನ್ನೂ ಹೆಂಗ ದೇವರ ಅನುಗ್ರಹ ಮಾಡ್ತಾ ಇದ್ರು. ಇದನ್ನ ಯಾರೋ ಕ್ವಶನ್ ಕೇಳಿರು, ಎದಕ್ಕೆ 64 ಐಟಮ್ಸ್ ಹಿಂಗ ತಗೊಂತ ಇದ್ರಿ ನೀವು ಸ್ವಾಮಿಗಳ ತನ ಅಂತ ಕೇಳಿದ್ರು. ಏನ್ ಮಾಡಿರು, ಒಳಗರ ದೇವರಿಗೆ ನಾ ಕೊಟ್ಟಿದ್ದಾನೆ, ನನ್ನ ಒಳಗರ ದೇವರಿಗೆ ನಾ ನೈವೇದ್ಯ ಮಾಡಿದ್ದಾನೆ ಹಂಗಂತ ಹೇಳಿ ಎಲ್ಲನೇ ಬಿಸಿ ಬಿಸಿಯಾಗಿ ಹಂಗೆ ತೆಗೆದು ಹೊರಗಿಟ್ಟು ಬಿಟ್ರು. ಸರಿಯಾ. ತಂ ಬಂದೇ ನರಸಿಂಹತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ ಶ್ರೀಪಾದರಾಜಂ ಗುರುಂ. ನೆಕ್ಸ್ಟ್ ಯಾರು, ವ್ಯಾಸರಾಜರು. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ
ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅರ್ಥಿಕಲ್ಪಿತ ಕಲ್ಪೋಯಂ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮತ್ ಇಷ್ಟಾರ್ಥ ಸಿದ್ಧಯೇ ಅಸ್ಮತ್ ಇಷ್ಟಾರ್ಥ ಸಿದ್ಧಯೇ. ಬೇರೆ ಯಾರಪ್ಪ ಜಾಯಿನ್ ಮಾಡಿರಿ ಆಮೇಲೆ? ಕೌಶಿಕ. ವೆರಿ ಗುಡ್. ವ್ಯಾಸರಾಜ ತೀರ್ಥರು ಏನ್ ಮಾಡಿದ್ದಾರೆ? ಎಷ್ಟು ಆಂಜನೇಯ ಪ್ರತಿಷ್ಠೆ ಮಾಡಿರು? 732. ಎಷ್ಟು? 732 ಆಂಜನೇಯರನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಸರಿಯಾ? ವ್ಯಾಸರಾಜರು ಪುರಂದರದಾಸರಿಗೆ ಗುರು. ಯಾರಿಗೆ ಗುರು? ಪುರಂದರದಾಸರು ಏನ್ ಮಾಡಿದ್ದಾರೆ? ಪುರಂದರದಾಸರು ಏನ್ ಮಾಡಿದ್ದಾರೆ? ಹಾಡು, ಕನ್ನಡ ಹಾಡೆಲ್ಲ ಬರೆದಾರಲ್ಲ. ಕನ್ನಡ ಹಾಡು ಬರೆದವರು ಯಾರು? ತುಂಬಾ ಪುರಂದರದಾಸರು. ಆ ಪುರಂದರದಾಸರಿಗೆ ಗುರು ಯಾರು? ಪುರಂದರದಾಸರಿಗೆ ಗುರು ಯಾರು? ವ್ಯಾಸರಾಜರು. ಇವರು ಯಾರು? ವಾದಿರಾಜರು. ಇವರ ಹೆಸರೇನು? ವಾದಿರಾಜರು. ವಾದಿರಾಜರು ಯಾವ ದೇವರು ನಮಸ್ಕಾರ ಮಾಡ್ತಾ ಇದ್ರು? ಹಯಗ್ರೀವ ದೇವರು. ಹಯಗ್ರೀವ ದೇವರು ಏ ರೂಪಲ್ಲಿ ಬಂದ್ ಅವ್ರು ಏನ್ ಮಾಡಾರ? ದಿನಾಲು ಹಯಗ್ರಿ ಮಂಡಿದ್ ಒಂದು ಸ್ವೀಟ್ ಇದೆ, ಎಲ್ಲ ತಗೊಂಡ್ರ? ಹಯಗ್ರಿ ಮಂಡಿ ಸ್ವೀಟ್ ತಗೊಂಡ್ರ? ಹಯಗ್ರಿ ಮಂಡಿ ಸ್ವೀಟ್ ಯಾರ್ಲಾ ತಿಂದಿದ್ರಿ? ಹಯಗ್ರಿ ಮಂಡಿ ಸ್ವೀಟ್ ಯಾರು ತಗೊಂಡ್ರಿ? ತಗೊಂಡಿಯಾ? ಹಯಗ್ರಿ ಮಂಡಿ. ಹಯಗ್ರಿ ಮಂಡಿ ಹೆಂಗರ? ಸಿಹಿಯಗರಾದ ಖಾರವರಾದ? ಸಿಹಿಯಗರಾದ. ವಾದಿರಾಜರು ಏನ್ ಮಾಡಿರು? ಹಯಗ್ರಿ ಮಂಡಿ ಅಂತ ಒಂದು ಸ್ವೀಟ್ ಮಾಡಿ ಸಿಹಿ ಮಾಡಿ ದಿನಾಲು ಒಂದು ತಟ್ಟೆಯಲ್ಲಿ ಇಟ್ಟಂಡ್ರಾರು. ಪ್ರಾಣೇಶ್ ಏನ್ ಹೇಳ್ತಿ? ಹೇಳಪ್ಪ. ಸೊ ಏನ್ ಮಾಡಾರು? ವಾದಿರಾಜರು ಒಂದು ತಟ್ಟೆಯಲ್ಲಿ ಇಟ್ಟುಂಡು ತಲೆ ಮೇಲೆ ಇಟ್ಟುಂಡು ಹಯಗ್ರೀವ ದೇವರನ್ನ ಸ್ತೋತ್ರ ಮಾಡಿರೆ ಆ ಹಯಗ್ರೀವ ದೇವರು ಕುದುರೆ ರೂಪಲ್ಲಿ ಬಂದು, ಏನ್ ಕುದುರೆ? ವೈಟ್ ಹಾರ್ಸ್. ಏನದು? ವೈಟ್ ಹಾರ್ಸ್, ಬಿಳಿ ಕುದುರೆ. ಏನ್ ಕುದುರೆ? ಬಿಳಿ ಕುದುರೆ ರೂಪಲ್ಲಿ ಬಂದು ಏನ್ ಮಾಡಿರು? ಹಯಗ್ರೀವ ಮಂಡಿನ ಪೂರ ತಕೊಂತಾದ್ರು. ಒಳ್ಳೆ ಓದು ಬರ್ಬೇಕಂದ್ರೆ ಯಾರು ನಮಸ್ಕಾರ ಮಾಡ್ಬೇಕು? ಹಯಗ್ರೀವ ದೇವರನ್ನ ನಮಸ್ಕಾರ ಮಾಡಿದ್ರೆ ಒಳ್ಳೆ ಓದು ಬರ್ತಾ ಇದೆ. ಸರಿಯಾ? ವಾದಿರಾಜರ ಶ್ಲೋಕ ಹೇಳೋಣವಾ? ತಪೋವಿದ್ಯಾ ಕೌಶಿಕ ವಿರಕ್ತ್ಯಾದಿ ಸದ್ಗುಣೌಘ ಕರಾಣಹಂ ತಪೋ ವಿದ್ಯಾ ವಿರಕ್ತ್ಯಾದಿ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘ ಕರಾಣಹಂ ಸದ್ಗುಣೌಘ ಕರಾಣಹಂ. ಕೌಶಿಕ್ ರಿಪೀಟ್ ಮಾಡು, ನೀ ರಿಪೀಟ್ ಮಾಡು. ಸದ್ಗುಣೌಘ ಕರಾಣಹಂ. ಸದ್ಗುಣೌಘ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘ ಕರಾಣಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾನಹಂ. ಎಲ್ಲಾರು ಇಂದ್ರ ಮ್ಯೂಟ್ಲಿ ಹೇಳಿಬೇಕು. ಸರಿಯಾ? ಕೌಶಿಕ್ ಬಂದು ಹೇಳ್ತಾ ಇದಾರ
ಬ್ಯಾಚ್ 1 ಬಂದಿದ್ದಾರೆ ನಿಮ್ಗೋಸ್ಕರ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ, ಸರಿಯಾ? ನೀವು ಅವ ಹೇಳ ಮಾರಿ ರಿಪೀಟ್ ಮಾಡ್ರಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘ ಕರಾಣಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ. ವಾದಿರಾಜ ಗುರುನ್ ವಂದೇ. ವಾದಿರಾಜ ಗುರೂನ್ ವಂದೇ. ವಾದಿರಾಜ ಗುರುನ್ ವಂದೇ. ಹಯಗ್ರೀವ ಪದಾಶ್ರಯಾನ್. ಹಯಗ್ರೀವ ಪದಾಶ್ರಯಾನ್. ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಸೊ ಈಗ ಕೌಶಿಕ್ ಹೇಳೆಲ್ಲ ರಿಪೀಟ್ ಮಾಡಲಿ ಫುಲ್ ಶ್ಲೋಕ. ಓಕೆ ಗುರುಗಳೇ. ಹ್ಮ್ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ಫಸ್ಟ್ ಲೈನ್ ಮಟ್ಟು ಎಲ್ಲ ರಿಪೀಟ್ ಮಾಡ್ರಿ. ಫಸ್ಟ್ ಲೈನ್. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾನ್. ಯಾರು ಹೇಳ್ತೀರಿ? ಅನನ್ಯ ಹೇಳ. ಹೇಳಪ್ಪ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾಣಕಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾನ್. ವೆರಿ ಗುಡ್ ಅನನ್ಯ. ಬೇರೆ ಯಾರು ಟ್ರೈ ಮಾಡ್ತೀರಿ? ರಿಪೀಟ್ ಮಾಡ್ಕೊಂಡ್ರೆ ರಿಪೀಟ್ ಮಾಡೋಣ. ವಿಹಾನ್ ವಿಹಾನ್ ಹೇಳ್ಬೇಕಾ ನೀನೇ ಹೇಳ್ತೀಯಾ? ರಿಪೀಟ್ ಮಾಡ್ಬೇಕು. ರಿಪೀಟ್ ಮಾಡಕ್ಕ ಸರಿ. ಕೌಶಿಕ್ ಹೇಳಪ್ಪ, ಫಸ್ಟ್ ಲೈನ್ ಹೇಳು. ಓಕೆ ತಪೋ ವಿದ್ಯಾ ವಿರಕ್ತ್ಯಾದಿ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಸದ್ಗುಣೌಘಾಕರಾನಹಂ ಕರಾನಹಂ ಗಾಕರಾನಹಂ ಕರಾನಹಂ. ಸರಿ. ವಾದಿರಾಜ ಗುರುಂ ವಂದೇ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾನ್. ಹಯಗ್ರೀವ ಪದಾಶ್ರಯಾನ್. ತಪೋ ವಿದ್ಯಾ ಬೇರೆ ವಿರಕ್ತ್ಯಾದಿ ಯಾರು ಹೇಳ್ತೀರಿಪ್ಪ? ನೆಕ್ಸ್ಟ್ ನಾ ಹೇಳ ಗುರುವೆ. ಯಾರದು? ಪ್ರಾಣೇಶ ಹೌದು. ಹೇಳಪ್ಪ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನ್ ಅಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ವೆರಿ ಗುಡ್. ಸರಿಯಾ? ವಾದಿರಾಜರು ಹಯಗ್ರೀವರ್ ಉಪಾಸನ ಮಾಡಿದವರು. ಸರಿಯಾ? ಬೇರೆ ಏನ್ ಮಾಡಿರು ವಾದಿರಾಜರು ತಿಳಿಯದ ಕಥೆ ಎಲ್ಲ? ಉಡುಪಿಲಿ ಕೃಷ್ಣರನ್ನ ಪೂಜೆ ಮಾಡಬೇಕು ಅಂದ್ರೆ ಎಷ್ಟು ವರ್ಷಕ್ಕೆ ಒಂದ್ಸಾರಿ ಪೂಜೆ ಮಾಡಾರು? ಎಷ್ಟು ಮಠ ಇದೆ ಉಡುಪಿಲಿ? 8 ಮಠಗಳಿದೆ. ಎಷ್ಟು? 8 ಮಠಗಳಿದೆ. 8 ಮಠಗಳು. ಒவ்வೊಂದು ಮಠನು ಉಡುಪಿ ಕೃಷ್ಣರಿಗೆ ಒவ்வೊಂದು ಸ್ವಾಮಿಗಳನ್ನ ಎಷ್ಟು ವರ್ಷ ಪೂಜೆ ಮಾಡಾರು? 2 years. ಪರ್ಯಾಯಲ್ಲಿ ಎಷ್ಟು ವರ್ಷ ಮಾಡಾರು? 2 years ಪೂಜೆ ಮಾಡಾರು. ನೆಕ್ಸ್ಟ್ ಟೈಮ್ ಆಮೇಲೆ ಏನ್ ಮಾಡೋದು? ಒவ்வೊಂದು ಮಠ ಹೋದಮೇಲೆ அடுத்த ಮಠ ಬರೋದು. அடுத்த ಮಠ 2 years. ಅದಕ್ಕಮೇಲೆ ನೆಕ್ಸ್ಟ್ ಮಠ ಅವರು 2 years.
ಹಿಂಗೇ ಹೋಯ್ತು. ನೆಕ್ಸ್ಟ್ ಎಷ್ಟು ವರ್ಷ ತಾಳಿ ಬರೋದು ಅವರಿಗೆ ಚಾನ್ಸ್? 14 ಇಯರ್ಸ್. ಎಷ್ಟು? 14 years. 14 ಇಯರ್ಸ್ ತಾಳಿ ಮತ್ತು ಚಾನ್ಸ್ ಬರೋದು. ಸೊ ವಾದಿರಾಜರು ಎಷ್ಟು ಸಾರಿ ಪೂಜೆ ಮಾಡಿದ್ದಾರೆ ಉಡುಪಿ ಕೃಷ್ಣನ್ನ? 5 ಪರ್ಯಾಯ, 5 ಟೈಮ್ಸ್ ಮಾಡಿದ್ದಾರೆ. ಎಷ್ಟು ಟೈಮ್ ಮಾಡಿದ್ದಾರೆ? 5 times. 5. ನೆಕ್ಸ್ಟ್ ನೋಡೋಣವಾ? ಇವರು ಯಾರು? ವಿಜಯೀಂದ್ರ ತೀರ್ಥರು. ಇವರ ಹೆಸರೇನು? ವಿಜಯೀಂದ್ರ Jain. ತೀರ್ಥರು. ವಿಜಯೇಂದ್ರ ತೀರ್ಥರು ಎಲ್ಲಿದ್ದಾರೆ? ಮೂಲ ಬೃಂದಾವನ ಎಲ್ಲಿದೆ? ಕುಂಭಕೋಣಂಲಿ ಇದೆ. ಎಲ್ಲಿ? ಕುಂಭಕೋಣಂ. ಸರಿ. ವಿಜಯೇಂದ್ರ ತೀರ್ಥರೋட ಸ್ಪೆಷಾಲಿಟಿ ಏನು? ಅವರಿಗೆ 64 ಆರ್ಟ್ಸ್ ತಿಳಿಯೋದು. ಏನು ಆರ್ಟ್ಸ್ ತಿಳಿಯೋದು? 64 ವಿಷಯಗಳಲ್ಲಿ ಎಕ್ಸ್ಪರ್ಟ್. ಈಗ ನೀವೇನು ಹೇಳಿದ್ರಿ? ನಂಗೆ ಮ್ಯೂಸಿಕ್ ಹಾಡು ಹೇಳಕ್ಕೆ ಬರೋದು, ಓಕೆ 1. ಇಲ್ಲ ನಂಗೆ ಡ್ರಾಯಿಂಗ್ ಹಾಕ್ಲಕ್ಕೆ ಬರೋದು 2. ಇಲ್ಲ ನಂಗೆ ಸ್ಪೋರ್ಟ್ಸ್ ಬರೋದು ನಂಬರ್ 3. ಹಿಂಗೆ ಹೇಳುವ ಅಂದಿಲ್ಲ. ಅವ್ರಿಗೆ ಎಷ್ಟು ಬರೋದು? ಇಂಥ ಮಾರಿ 64 ಆರ್ಟ್ಸ್ ಎಲ್ಲನೇ ತಿಳಿಯೋದು. 64 ಟ್ಯಾಲೆಂಟ್ಸ್ ಇತ್ತು. ಎಷ್ಟು? 64 ಟೈಪ್ಸ್ ಆಫ್ ಟ್ಯಾಲೆಂಟ್ಸ್ಲಿ ಎಷ್ಟಿದ್ರು? ಅದ್ರೂ ಎಲ್ಲರೂ ಫಸ್ಟ್ ಆದ್ರು. ಆ ಟ್ಯಾಲೆಂಟ್ಲಿ ಎಕ್ಸ್ಪರ್ಟ್ ಬಂದ್ರೆ ಅವ್ರನ್ನ ಏನ್ ಮಾಡಿದ್ರು? ಎಲ್ಲಾರು ಕೂಡ ವಿನ್ ಮಾಡಿದ್ದಾರೆ, ಜಯಿಸಿದ್ದಾರೆ, ಗೆದ್ದಿದ್ದಾರೆ ಅವ್ರನ್ನ. ಸತುಷಷ್ಠಿ ಕಲಾ ಕೋವಿದರು ಹೆಸರು ಅವರಿಗೆ. ಸತುಷಷ್ಠಿ ಕಲಾ ಕೋವಿದರು. ಸತುಷಷ್ಠಿ ಕಲಾ ಅಂದ್ರೆ ಏನು? 64 ಕಲೆಗಳು, 64 ಕಲೆಗಳು ಹೆಸರು ತಮಿಳಿ. ಸರಿಯಾ? ಸರಿ ಹೇಳು. ಈಗ ಭಕ್ತಾನಾಂ ಹೇಳು. ಭಕ್ತಾನಾಂ ಮಾನಸಾಂಭೋಜ ಮಾನಸಾಂಭೋಜ ಭಾನವೇ ಕಾಮಧೇನವೇ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಜಯೀಂದ್ರ ಗುರವೇ ನಮಃ. ಕೌಶಿಕ್ ರಿಪೀಟ್ ಮಾಡ್ಲಿಕ್ಕಿಡಪ್ಪ ಎಲ್ಲಾರನ್ನ. ಭಕ್ತಾನಾಂ ಮಾನಸಾಂಭೋಜ ಮಾನಸಾಂಭೋಜ ಭಾನವೇ ಕಾಮಧೇನವೇ ಬಾಣವೇ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಜಯೀಂದ್ರ ಗುರವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ನಮತಾಂ ಕಲ್ಪತರವೇ ಗುರವೇ ನಮಃ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಗುರುಗಳೇ ಗುರುಗಳೇ
ಗುರುಗಳೇ ಎಲ್ಲ ರಿಪೀಟ್ ಮಾಡಿರಾ? ಕೌಶಿಕ್, ನಂಗೆ ನಂದು ಮೀಟ್ ಕಾಲ್ ಬಂದಿರುತ್ತಪ್ಪ. ಎಲ್ಲ ರಿಪೀಟ್ ಮಾಡಿರಾ? ಅನನ್ಯ ಹೇಳ ಹೇಳಪ್ಪ ಕೌಶಿಕ್, ಎನ್ನಾச்சு? ரிப்பீட் பண்ண வச்சியா? ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಚೇಂದ್ರ ಗುರವೇ ನಮಃ. ಬೇರೆ ಯಾರು ಹೇಳ್ತೀರಿ? ಬೇರೆ ಯಾರಪ್ಪ ಹೇಳ್ತೀರಿ? ಗುರುಗಳೇ ಅಕ್ಷರ ಹೇಳ್ತಾನ. ಲಕ್ಷರ ಹೇಳಮ್ಮ. ರಿಪೀಟ್ ಮಾಡಕ್ಕ ನಿಂಗೆ? ರಿಪೀಟ್ ಮಾಡಕ್ಕ? ಮಾನಸಾಂಬೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಚೇಂದ್ರ ಗುರವೇ ನಮಃ. ವೆರಿ ಗುಡ್ ಲಕ್ಷರ. ಬೇರೆ ಯಾರು? ಉಪೇಂದ್ರ ಹೇಳ್ತಾನ. ಯಾರು? ಉಪೇಂದ್ರ. ಉಪೇಂದ್ರ ಹೇಳಪ್ಪ. ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ನಮತಾಂ ಏನದು? ನಮಧಾಮ್ ಇಲ್ಲ, ನಮತಾಂ. TH ನಮತಾಂ. ನೋಡ್ರಿ ಇಲ್ಲಿ ನೋಡಿ, ಇಂಗ್ಲಿಷ್ ನೋಡ್ರಿ. ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಬೇರೆ ಯಾರು ಹೇಳ್ತೀರಿ? ರಿಷಿಕೇಶ್ ಹೇಳ್ತಾರೆ. ಹೇಳು. ನಾವು ರಿಪೀಟ್ ಮಾಡಲಾ? ಕೌಶಿಕ್ ರಿಪೀಟ್ ಮಾಡಪ್ಪ ಅವನಿಗೆ. ಕೌಶಿಕ್ ರಿಪೀಟ್ ಮಾಡಪ್ಪ ಅವನಿಗೆ.
ಕೌಶಿಕ್ ಇಲ್ಲವಾ? ಸರಿ, ನಾನೇ ಮಾಡ್ತಾನೆ. ಭಕ್ತಾನಾಂ ಮಾನಸಾಂಭೋಜ ಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಜೈಂದ್ರ ಜಯೀಂದ್ರ ಜಯೀಂದ್ರ ಗುರವೇ ನಮಃ. ಗುರುವೇ ನಮಃ. ರಾಘವೇಂದ್ರ ಗುರವೇ ನಮಃ. ನಮತಾಂ ಕಲ್ಪತರವೇ. ನಮತಾಂ ರಿಪೀಟ್ ಮಾಡು. ಕಲ್ಪತರವೇ. ಕಲ್ಪತರವೇ ಋಷಿಕೇಶ್. ಋಷಿಕೇಶ್ ಹೇಳು. ಕಲ್ಪತರವೇ ಜಯೀಂದ್ರ ಜಯೀಂದ್ರ ಗುರವೇ ನಮಃ. ಗುರುವೇ ನಮಃ. ಗುರವೇ ನಮಃ. ತೇಜಸ್ವಿನಿ. ಓಕೆ ಬಾ. ಸರಿ, ನೆಕ್ಸ್ಟ್ ತೇಜಸ್ವಿನಿ. ಹೇಳ್ತೀಯಾ? ಸರಿ ಹೇಳು. ರಿಪೀಟ್ ಮಾಡಕ್ಕ. ಸರಿ. ಹಾ, ಕೌಶಿಕ್ ನಾವು ನಿನ್ನ ಅನ್ಮ್ಯೂಟ್ ಮಾಡ್ಲಕ್ಕ ನೋಡ್ತಾನೆ ಇರು. ಈ ಅನ್ಮ್ಯೂಟ್ ಯಾವ್ದೆಯಾ ಕೌಶಿಕ್? ಅನ್ಮ್ಯೂಟ್ ಆಯ್ತಾ? ಗುರುಗಳೇ ಕೇಳುತ್ತೆ? ಹಾ, ಕೇಳತ್ತಪ್ಪ. ಹೇಳು, ರಿಪೀಟ್ ಮಾಡು ಅವನಿಗೆ. ಹಾ, ಓಕೆ ಭಕ್ತಾನಾಂ. ಗುರುಗಳೇ. ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ವೆರಿ ಗುಡ್ ತೇಜಸ್ವಿನಿ. ನೆಕ್ಸ್ಟ್ ಶ್ಲೋಕ ಹೋಗೋಣವಾ? ಇವರೆವರು ಯಾರು? ರಘುತ್ತಮ ತೀರ್ಥರು. ಇವರ ಹೆಸರೇನು? ರಘೋತ್ತಮ ತೀರ್ಥರು. ರಘುತ್ತಮ ತೀರ್ಥರು. ಇವ್ರ ಮೂಲ ಬೃಂದಾವನ ಎಲ್ಲಿದೆ? ತಿರುಕೋಯಿಲೂರು. ತಿರುಕೋವಿಲೂರ್ ಮಣಂಪೂಂಡಿ. ಆ ವಿಲೇಜ್ ಹೆಸರೇನು? ಮಣಂಪೂಂಡಿ. ಯಾ, ರಘುತ್ತಮ ತೀರ್ಥರು ಹೆಂಗಿರೋದು? ಅವರು ಓಪನ್ ಸ್ಪೇಸ್. ಅವ್ರ ಬೃಂದಾವನ ಹೆಂಗಿರೋದು? ಓಪನರ್ ಅಂತ ಮರಿ. ಅಲ್ಲಿ ಏನ್ ಮಾಡೋದು? ಹತ್ತಿರ ಒಂದು ಹುಣಸೆಹಣ್ಣು ಗಿಡ ಇದೆ. ಆ ಹುಣಸೆಹಣ್ಣು ಗಿಡ ಒಂದು ವೇಳೆ ಬೆಳೆದು ಎಕ್ಸ್ಪ್ಯಾಂಡ್ ಆಗಿ ಅವ್ರ ಬೃಂದಾವನಕ್ಕೆ ಮೇಲೆ ಬಂದು ಅದಕ್ಕೆ ಶ್ಯಾಡೋ ನೆಡಲ್ ಬಂದ್ರೆ ಏನಾಗೋದು? ಹುಣಸೆಹಣ್ಣು ಗಿಡ ತಾನಾ ಡ್ರೈ ಆಗಿ ಒಣಗಿ ಹೋಗಿ ಬಿದ್ದುಡೋದು. ಎದಕ್ಕೆ? ಅವ್ರು ಓಪಣಾವೇ ಇರಬೇಕು ಅಂತ ಅವ್ರಿಗೆ ಸಂಕಲ್ಪ. ಮಳೆಯಲ್ಲಿ ನನಿತಾವೇ ಇರಾರು, ಬಿಸಿಲಿನೂ ಓಪಣಾವೇ ಇರಾರು. ಇಲ್ಲ ಒಂದು ವೇಳೆ ಹುಣಸೆಹಣ್ಣು ಗಿಡ ಬಂದು ತಿರ್ಸಿ ಶಾಡೋ ಬಂತು ಅಂದ್ರೆ ಅಲ್ಲಿರೋ ಆ ಮಂಕಿ ಕೋತಿಗಳನ್ನ ಬಂದು ಹೊಡೆದಾಕ್ಬಿಡೋದು. ಅವ್ರು ಯಾವಾಗ ಹೆಂಗಿರಾರು? ಓಪನ್ಲಾವೇ ಇರಾರು. ಅಲ್ಲಿ ಕೋತಿಗಳಿದೆಯಾ ಗುರುಗಳೇ? ಒಂದು ಬರೋದು. ಸರಿಯಾ? ರಘುತ್ತಮ ತೀರ್ಥರು. ಅವರ ಹೆಸರೇನು? ರಘುತ್ತಮ ತೀರ್ಥರು. ಈ ಟಿಕ್ಲ ಮಾಡ್ತಾರ. ಅದು ಯಾರು? ಅನನ್ಯವ. ಎಷ್ಟು ಟಿಕ್ ಹಾಕಿದ್ದಾಳಪ್ಪ ನೋಡು. ಸರ್ಕಲ್ ಮಾಡಿ ಟಿಕ್ ಮಾಡಿ. ಎಲ್ಲಾರಿಗೂ ಕಾಣಿಸ್ತೆ ಅವಳು ಮಾಡಿದ ಟಿಕ್ ಸರ್ಕಲ್. ಮತ್ತೆ ಯಾರು ಮಾಡಿರೋದನ್ನ ಮಾಡ್ತಾ ಇರೋದು? ಯಾರದು? ಯಾರದು ಮಾಡೋದು?
ಇದೆ ನಾ ಹೇಳ್ತಾನೆ ಕೌಶಿಕ್ ಎರಡು ಸಲ ರಿಪೀಟ್ ಮಾಡೋ ಮತ್ತೆ ನೀ ಎಲ್ಲಾರನ್ನ ಮಾಲಕ್ಕಿಡು. ಹಾ, ಪ್ರಣಮತ್ ಕಾಮಧೇನುಂ ಛ ಪ್ರಣಮತ್ ಕಾಮಧೇನುಂ ಚ ಪ್ರಣಮತ್ ಪ್ರಣಮತ್ ಕಾಮಧೇನುಂ ಛ ಕಾಮಧೇನುಂ ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಭರತ್ ಸುರತರೂಪಮಂ ಭಜತ್ ಭಜತ್ ಸುರತರೂಪಮಂ ಭಜತ್ ಸುರತರೂಪಮಂ ಪ್ರಣಮತ್ ಕಾಮಧೇನುಂ ಛ ಭಜತ್ ಪ್ರಣಮತ್ ಹೇಳು ನಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಭಜತ್ ಸುರತರೂಪಮಂ ಶ್ರೀಭಾವಬೋಧ ಕೃತ್ಪಾದ ಶ್ರೀ ಭಾವಬೋಧ ಕೃತ್ಪಾದ ಶ್ರೀಭಾವಬೋಧ ಕೃತ್ಪಾದ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ ಚಿಂತಾಮಣಿಂ ಉಪಾಸ್ಮಗೆ ಚಿಂತಾಮಣಿಂ ಉಪಾಸ್ಮಹೇ ಚಿಂತಾಮಣಿಂ ಉಪಾಸ್ಮಯೇ. ಈಗ ಎಲ್ಲ ರಿಪೀಟ್ ಮಾಡ್ತೀರಾ? ಓಕೆ ಯಾರು ಫಸ್ಟ್ ರಿಪೀಟ್ ಮಾಡಕ್ ರೆಡಿ ಆದ್ರಿ ಈಗ ಈ ಶ್ಲೋಕನ? ಅನನ್ಯ ಎಲ್ಲ ಅನನ್ಯ ಇರು, ಬೇರೆ ಅವರೆಲ್ಲ ಟ್ರೈ ಮಾಡ್ಲಿ. ಬೇರೆ ಯಾರು ಟ್ರೈ ಮಾಡ್ತೀರಿ? ವಿಹಾನ್ ಹೇಳ್ತಾ ಒಂದ್ಸಾರಿ. ವಿಹಾನ್ ಹೇಳಿ ಆಯ್ತು. ಬೇರೆ ಯಾರು? ಅನನ್ಯ ತುಂಬಾ ಸಾರಿ ಹೇಳಿ ಆಯ್ತು. ತೇಜಸ್ವಿನಿ ಹೇಳಿ ಆಯ್ತು. ಬೇರೆ ವಿಹಾನ್ ಏಲ ವಿಹಾನ ಹೇಳವೇ ಅಲ್ವಾ? ಈಗಲ್ಲ, ಬೇರೆ ಶ್ಲೋಕ. ಉಪೇಂದ್ರ ಉಪೇಂದ್ರ ಕೇಶವ್ ಟ್ರೈ ಮಾಡ್ತೀಯಾ? ಹಾ ಸರಿ ಗುರುಗಳೇ. ಯಾರು ಫಸ್ಟ್? ಉಪೇಂದ್ರ. ಸರಿ, ಕೌಶಿಕ್ ರಿಪೀಟ್ ಮಾಡಪ್ಪ ಅವನಿಗೆ. ಇಲ್ಲ ನಾನೇ ಹೇಳ್ತಾನೆ. ನೀನೇ ಹೇಳ್ತೀಯಾ? ಸರಿ, ಟ್ರೈ ಮಾಡು. ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀಭಾವಬೋಧ ಕೃತ್ಪಾದಂ ಚಿಂತಾಮಣಿಮುಪಾಸ್ಮಹೇ. ಶ್ರೀಭಾವಬೋಧ ಕೃತ್ಪಾದ. ಪಾದ ಅಂತ ಇಂಗ್ಲಿಷ್ ಹಾಕಿದ್ರಿ ಗುರುಗಳೇ. ಹಾಕಿದ್ಯಾ? ಎಲ್ಲಿ ಹಾಕಿದೆ? ಇಂಗ್ಲಿಷ್ ಹಾಕಿದ್ಯಾ? ಇದಕ್ಕೆ ಕೃತ್ಪಾದಂ ಹಂಗಂತ ಹಾಕಿದ್ದೆ. ಭಾವಬೋಧ ಕೃತ್ಪಾದ. ಕೃತ್ಪಾದಂ ಇಲ್ಲ, ಬೋಧ ಕೃತ್ಪಾದ ಚಿಂತಾಮಣಿ ಎಂಬ ಬರದು ವರದಿ. ಕರೆಕ್ಟ್ ಮಾಡಿ ಮೇಡಮ್. ಶ್ರೀ ಭಾವಬೋಧ ಕೃತ್ಪಾದ. ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮಹೆ ಎಂತೈದುಟ. ಸರಿಯಾ? ಈಗ ನೋಡ್ರಿ, ಈಗ ಹೇಳ್ರಿ. ಕರೆಕ್ಟ್ ಅದ ಗುರುಗಳೇ. ಯಾರು ಹೇಳ್ತೀರಿ ನೆಕ್ಸ್ಟ್? ಯಾರಪ್ಪ ಹೇಳ್ತೀರಿ? ವಿಗಾನ್ ಹೇಳು. ರಿಪೀಟ್ ಮಾಡಕ ನಿಂಗೆ. ವಿಹಾನ್ ರಿಪೀಟ್ ಮಾಡೋಣ. ಸರಿ, ಹೇಳು ಕೌಶಿಕ್. ಅವನೇ ಸರಿ, ಹೇಳು. ಪ್ರಣಮತ್ ಕಾಮಧೇನುಂ ಚ ಭಜತ್ ರೂಪಮಂ ಭಜತ್ ಸುರ ತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮಹೇ. ವೆರಿ ಗುಡ್. ನೆಕ್ಸ್ಟ್ ಯಾರು ಹೇಳ್ತೀರಿ? ನೆಕ್ಸ್ಟ್ ಯಾರು? ಅಕ್ಷರ ಹೇಳ್ತೀಯಾ? ಅಕ್ಷರ ಹೇಳ್ತೀಯಾ? ನಾವು ರಿಪೀಟ್ ಮಾಡ್ತೇವೆ. ಹೇಳಿರ ಸರ್. ರಿಪೀಟ್ ಮಾಡಿರಿ ಸರ್. ಸರಿ, ರಿಪೀಟ್ ಮಾಡು.
ಹೇಳು ಕೌಶಿಕ್. ಓಕೆ ಗುರುಗಳೇ. ಪ್ರಣಮತ್ ಕಾಮಧೇನುಂ ಚ ಹೇಳುಪ್ಪ, ಅಕ್ಷರ ಹೇಳು. ಪ್ರಣಮ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಭಜತ್ ಸುರಪಮಂ ಸುರತರೂಪಮಂ ತರುಬಮಂ ಬಮಂ ಇಲ್ಲ, ತರೂಪಮಂ ಪ. ಪಮಂ ಪಮಂ ಶ್ರೀ ಪಮಂ ತಿದೆಯಾ? ತರೂಪಮಂ. ಬೋಧ ಭಜತ್ ಸುರ ತರೂಪಮಂ. ಸುರತರೂಪಮಂ ಭಜತ್ ಸುರತರೂಪಮಂ. ಏನು? ಭಜತ್ ಸುರತರೂಪಮಂ. ಸುರತರೂಪಮಂ. ಸುರತರೂಪಮಂ ಶ್ರೀ ಶ್ರೀ ಹೇಳು. ಭಾವಬೋಧ ಕೃತ್ಪಾದ ಹೇಳು ಅಕ್ಷರ ಹೇಳು. ಕೃತ್ಪಾದ ಭಾವಬೋಧ ಶ್ರೀಪಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮಗೆ ಶ್ರೀಪಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮಗೆ ಮಣಿ ಉಪಾಸ್ಮಗೆ ಪ್ರಣಮತ್ ಬೇರೆ ಯಾರು ಕಾಮಧೇ ಹೇಳ್ತೀರಿ? ಬೇರೆ ಯಾರು ಹೇಳ್ತೀರಿ? ಅನನ್ಯ ಹೇಳು. ಪ್ರಣಮತ್ ಕಾಮಧೇನುಂಶ್ಚ ಕಷ್ಟವಾದೆಯಾ? ಕೇಳ ಅನನ್ಯ, ಸತ ಕೇಳು. ಪ್ರಣಮತ್ ಪ್ರಣಮತ್ ಹೇಳು. ಪ್ರಣಮತ್ ಕಾಮಧೇನು ಛ. ಕಾಮಧೇನು ಕಾಮಧೇನುಂ ಛ. ಭಜತ್ ಪ್ರಣಮತ್ ಪ್ರಣಮತ್ ಕಾಮಧೇನು ಕಾಮಧೇನುಂ ಪ್ರಣಮತ್ ಕಾಮಧೇನು ಪ್ರಣಮತ್ ಕಾಮಧೇನುಂ ಪ್ರಣಮತ್ ಕಾಮಧೇನು ಛ. ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ. ಭಜತ್ ಸುರತರೂಪಮಂ ಭಜತ್ ಸುರತರೂಪಮಂ. ಸುರತರೂಪಮಂ ಭಜತ್ ಸುರತರೂಪಮಂ. ಭಜತ್ ಸುರತರೂಪಮಂ ಭಜತ್ ಸುರತರೂಪಮಂ. ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮಯೇ ಬೇರೆ ಯಾರು ಟ್ರೈ ಮಾಡ್ತೀರಿ? ತೇಜಸ್ವಿನಿ ಹೇಳು. ಅವನು ಹೇಳ್ತ ಕೌಶಿಕ್ ರಿಪೀಟ್ ಮಾಡು ಅವ್ರಿಗೆ. ತೇಜಸ್ವಿನಿಗೆ. ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತ ಸುರತರು ಬಿರ್ಚು ಕೊಡುದು. ಸುರತರೂಪಮಂ. ಸುರತರೂಪಮಂ. ಸುರತರೂಪಮಂ ಶ್ರೀ
ಶ್ರೀ ಭಾವಬೋಧ ಭಾವಬೋಧ ಕೃತ್ಪಾದ ಕೃಪಾದ ಚಿಂತಾಮಣಿ ಚಿಂತಾಮಣಿ ಉಪಾಸ್ಮನೆ ಉಪಾಸನೆ ವೆರಿ ಗುಡ್. ಸೊ ನೆಕ್ಸ್ಟ್ ಇದೆಲ್ಲರಿಗೂ ತಿಳಿಯಾದ, ಯಾರಿಲ್ಲ ತಿಳಿದು ಯಾರಿಲ್ಲ ತಿಳಿಲ್ಲ. ಅದು ನಾವು ಒಂದ್ಸಾರಿ ಹೇಳ್ತಾನೆ ತಿಳಿದವರಲ್ಲ ಹಂಗೆ ಎಲ್ಲಾರೇ ಒಂದ್ಸಾರಿ ಹೇಳಿ ತೋರಿಸುವ. ಒಂದು ರಾಘವೇಂದ್ರ ತೀರ್ಥರು ಅವ್ರ ಶ್ಲೋಕ ಎಲ್ಲಾರಿಗೂ ತಿಳಿಯೋದಿಲ್ಲ, ಪ್ರತಿ ಮಚ್ ಎಲ್ಲಾರಿಗೂ ತಿಳಿಯೋದು. ಅದರ ನಾವು ಒಂದ್ಸಾರಿ ಹೇಳ್ತಾನೆ, ಕೌಶಿಕ್ ಒಂದ್ಸಾರಿ ಹೇಳಮಳ ಎಲ್ಲಾರು ಹೇಳಿ. ಓಕೆ ಪೂಜ್ಯಾಯ ರಾಘವೇಂದ್ರಾಯ ಕೌಶಿಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಕಾಮಧೇನವೇ. ಬೇರೆ ಯಾರು ಹೇಳ್ತೀರಿ? ಯಾರಿಲ್ಲ ತಿಳಿಯೋದು? ಹೇಳಪ್ಪ ತೇಜಸ್ವಿನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಮತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇರುಕುಟಿ ಸತ್ಯಧರ್ಮ ರಥಾಯ ಚ. ಕರೆಕ್ಟ್ ಹೇಳು. ಸತ್ಯಧರ್ಮ ರಥಾಯ ಚ. ಸತ್ಯಧರ್ಮರಥಾಯ ಚ ಸತ್ಯಧರ್ಮ ರಥಾಯ ಚ. ಸತ್ಯಧರ್ಮರಥಾಯ ಚ. ಬೇರೆ ಯಾರು ಹೇಳ್ತೀರಿ? ಅನನ್ಯ ಹೇಳ. ಅನನ್ಯ ಹೇಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೆರಿ ಗುಡ್. ನೆಕ್ಸ್ಟ್ ಯಾರು ಹೇಳ್ತೀರಿ? ಉಪೇಂದ್ರ ಹೇಳ. ಉಪೇಂದ್ರ ಹೇಳುಪ್ಪ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಇಲ್ಲ, ನಮತಾಂ ಕಾಮಧೇನವೇ. ಉಮಾಶ್ರೀ ಹೇಳ್ತಾರೆ. ಹೇಳು ಉಮಾಶ್ರೀ ಹೇಳುಮ. ಪೂಜ್ಯಾಯ ರಾಘವೇಂದ್ರಾಯ ರಥಾಯ ಚ. ಲತಾಯ ಚ ವೆರಿ ಗುಡ್. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೇಶವೇಲ್ವಂದ. ಹೇಳುಪ್ಪ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬೇರೆ ಯಾರು ಹೇಳ್ತೀರಿ? ವಿಹಾನ್ ಹೇಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೆರಿ ಗುಡ್. ಸರಿ, ಈಗ ಗುರು ಪರಂಪರೆಯಲ್ಲಿ ನಾವು ಯಾರೆಲ್ಲ ನೋಡುತ್ತೇವೆ? ಮಧ್ವಾಚಾರ್ಯರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ಆಮೇಲೆ ವಾದಿರಾಜರು, ಆಮೇಲೆ ವಿಜಯೀಂದ್ರರು, ಆಮೇಲೆ ರಘುತ್ತಮರು, ತೀರ್ಥರು, ಆಮೇಲೆ ರಾಘವೇಂದ್ರರು. ಇವ್ರನ್ನೆಲ್ಲ ನೋಡಿದ್ದೆವು. ಇವ್ರ ಶ್ಲೋಕ ಎಲ್ಲ ಈಗ ಬರಾಬಾರಂದ ಎಲ್ಲ ಕರೆಕ್ಟಾಗಿ ಹೇಳಬೇಕು.
ಪ್ರಯರ್ ಸಾಂಗ್ ಏನ್ ಮಾಡಿದೆವು? ಗಜಾನನಂ ಭೂತಗಣಾದಿ ಸೇವಿತಂ ಅದು ಹೇಳಿಕೊಟ್ಟೆವು. ವಕ್ರತುಂಡ ಮಹಾಕಾಯ ಈ 2ನೇ ಶ್ಲೋಕ. ರಾಮಾಯ ರಾಮಭದ್ರಾಯ, ರೈಟಾ? ಆಮೇಲೆ ಬಂದು ಕೃಷ್ಣಾಯ ವಾಸುದೇವ. ಹಾ ಆಮೇಲೇನು? ಕೃಷ್ಣಾಯ ಶ್ರೀರಾಮ ರಾಮ ರಾಮೇತಿ ಆ ಶ್ಲೋಕ. ಆಮೇಲೆ ಕೃಷ್ಣಾಯ ವಾಸುದೇವಾಯ ಅದು ಹೇಳಿಕೊಟ್ಟೆವು. ಆಮೇಲೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅದು. ಆಮೇಲೆ ಸರಸ್ವತಿ ನಮಸ್ತುಭ್ಯಂ ಇದೆಲ್ಲ ಹೇಳಿಕೊಟ್ಟಿದ್ದೆವು. ಕರೆಕ್ಟಾ? ಆಮೇಲೆ ಗಂಗೆ ಚ ಯಮುನೆ ಚ ಹೇಳಿಬಿಟ್ಟೈವ ಸ್ನಾನ ಮಾಡ್ಲಕ್ಕೆ ಹೇಳ್ಬಿಟ್ಟೇವ್ ಅನಿಸ್ತಾ. ಕರೆಕ್ಟಾ? ಹೇಳಿಟ್ರಿ ಗುರುಗಳೇ. ಸೊ ಇದುವರೆಗೆ ಹೇಳಿಕೊಟ್ಟಾಯ್ತು. ಇವತ್ತು ನಾವು ನೋಡಿದ ಪಾಠವನ್ನ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲ ಎಲ್ರಿ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಬೇರೆ ಯಾರಲ್ಲ? ಆಮೇಲೆ ಜಾಯಿನ್ ಮಾಡಿದ್ದು ಶ್ರದ್ಧಾ ಮಾಡಿದ್ದಿ ಹಂಗದ. ಕರೆಕ್ಟಪ್ಪ? ಬೇರೆ ಯಾರು ಬಂದ್ರಿ? ನಾಟ್ರನ್ ಸೇದಮಲ ಬಂದದ್ದು ಶ್ರದ್ಧಾ ಬಂದಿದ್ದಿ ನೆನೆಸ್ತಾನೆ. ಗುರುಗಳೇ. ಓಕೆಪ್ಪ. ಬೇರೆ ಯಾರು ಬಂದಿದ್ರಿ? ಹಾ ಗುರುಗಳೇ. ಹೇಳುಪ್ಪ. ಯಾರು? ಕೌಶಿಕ ಹೇಳು. ಕೌಶಿಕ್ ನಮೀಗ ಕ್ಲಾಸ್ ಇರುತ್ತೆಯಾ ಗುರುಗಳೇ ಇವತ್ತು? ಒಂದು 8:45 ಹಾಕಿದ್ದೆ. ಓಕೆ ಗುರುಗಳೇ. ಸರಿಪ್ಪ. ಶ್ರದ್ಧಾ ಮಠತಾನೆ ಬೆಂಬಲ ಬಂದದ್ದ? ಬೇರೆ ಯಾರೋ ಬಂದಿದ್ರಾ? ಸರಿ, ಎಲ್ಲಾರಿಗೂ ಒಳ್ಳೇದಾಗಲಿ ಆಶೀರ್ವಾದ ಮಾಡ್ತಾನೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಧನ್ಯವಾದ ಗುರುಗಳೇ. ಧನ್ಯವಾದಗಳು. ತುಂಬಾ ಸಂತೋಷ. ಧನ್ಯವಾದ. ಧನ್ಯವಾದ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಸರಿ.